ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾ ಪೋಷಕ್ ಸ್ಕಾಲರ್ಶಿಪ್ ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸ್ಕಾಲರ್ಶಿಪ್ ನ ಯಾರೆಲ್ಲ ಅಪ್ಲೈ ಮಾಡಬಹುದು ಮತ್ತೆ ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟಿಗೆ ರೀಚ್ ಆಗಿ ಓದ್ಕೊಂಡು ಈ ಈ ಒಂದು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ವೆಬ್ಸೈಟ್ ಲಿಂಕಿಗೆ ಬಂದಾಗ ಈ ತರ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ನ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತಂದ್ರೆ, ಈಗ ನೀವು 2025-26ನೇ ಸಾಲಿನಲ್ಲಿ ಶೇಕಡ ಏನಂತಂದ್ರೆ 80% ಇಂದ ಪಾಸ್ ಆಗಿರಬೇಕು SSLC ನ ಅಂತವ್ರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ಈ ಒಂದು ಸ್ಕಾಲರ್ಶಿಪ್ PUC 10th ಪಾಸ್ ಆಗಿ PUC ಫಸ್ಟ್ ಇಯರ್, ಅದರಲ್ಲೂ ಏನಂತಂದ್ರೆ ಕಾಮರ್ಸ್ ಮತ್ತೆ ಡಿಪ್ಲೊಮಾ ಕೋರ್ಸಸ್ ಅಡ್ಮಿಷನ್ ಆಗೋರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಈ ಒಂದು ಸ್ಕಾಲರ್ಶಿಪ್ ನ ಬಂದ್ಬಿಟ್ಟು ಮೇಲು ಫಿಮೇಲ್ ಇಬ್ರು ಅಪ್ಲೈ ಮಾಡಬಹುದು. ಈ ಒಂದು ಸ್ಕಾಲರ್ಶಿಪ್ ನ ಬಂದ್ಬಿಟ್ಟು ನೀವು ಇಲ್ಲಿ ಕನ್ನಡದಲ್ಲೂ ಓದ್ಕೋಬಹುದು, ಇಲ್ಲಿ ಇಂಗ್ಲಿಷ್ ನಲ್ಲಿ ಇದೆ, ಇಂಗ್ಲಿಷ್ ನಲ್ಲೂ ಓದ್ಕೋಬಹುದು. ಇಲ್ಲಿ ಏನಂತಂದ್ರೆ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ನ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ತುಂಬಬೇಕಾಗತ್ತೆ. ಫ್ಯಾಮಿಲಿ ಇನ್ಕಮ್ ನ ಬಂದ್ಬಿಟ್ಟು 1,20,000 ಒಳಗಡೆನೆ ಇರಬೇಕಾಗತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಪ್ರೊವೈಡ್ ಮಾಡಿರ್ಬೇಕಾಗತ್ತೆ. ನಿಮಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಅದು ಒಂದು ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಯಾವ ಒಂದು ಜಿಲ್ಲೆಯವರು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಈ ಧಾರವಾಡ, ಗದಗ್, ಹಾವೇರಿ, ವಿಜಯಪುರ, ಬಾಗಲಕೋಟ್, ದಾವಣಗೆರೆ, ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತೆ ಕೊಪ್ಪಳ ಜಿಲ್ಲೆಯವರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಬಂದ್ಬಿಟ್ಟು 30 ಮೇ ಒಳಗಡೆ ನೀವು ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ SSLC ಮಾಸ್ ಕಾರ್ಡ್ ಬೇಕಾಗತ್ತೆ. ನಿಮ್ಮ ಮನೆಯ SSLC ಮಾಸ್ ಕಾರ್ಡ್ ಬೇಕಾಗತ್ತೆ. ಒಂದು ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್, ನಿಮ್ಮ ಮನೆಯ ಒಂದು ಎಲೆಕ್ಟ್ರಿಸಿಟಿ ಬಿಲ್ ನ ಬೇಕಾಗತ್ತೆ. ಇಲ್ಲಿ ರೇಷನ್ ಕಾರ್ಡ್ ಬೇಕಾಗತ್ತೆ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋರು ಅಂತರೂ ರೇಷನ್ ಕಾರ್ಡ್ ಇರ್ಬೇಕಾಗತ್ತೆ, ಅಂತವ್ರು ಅಪ್ಲೈ ಮಾಡಬಹುದು. ಈ ಸ್ಟೂಡೆಂಟ್ಸ್ ನ ಫೋಟೋ ಒಂದು ಸೆಲ್ಫಿನ ಅಪ್ಲೋಡ್ ಮಾಡಬೇಕತ್ತೆ, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಇಲ್ಲಿ ಒಂದು ಫ್ಯಾಮಿಲಿ ಫೋಟೋ ಟೇಕನ್ ಇನ್ ಫ್ರಂಟ್ ಆಫ್ ಯುವರ್ ಹೌಸ್ ಡ್ವೆಲ್ಲಿಂಗ್ ಯೂನಿಟ್ ಹೌಸ್ ಅಂತ ಇದೆ. ಇಲ್ಲಿ ಏನಂತಂದ್ರೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಇದನ್ನ ಒಂದು ಫೋಟೋನ ತಗೋಬೇಕಾಗತ್ತೆ. ಒಂದು ವಿಡಿಯೋನ ಮಾಡ್ಬೇಕಾಗುತ್ತೆ. ನೀವು ಮನೆಯ ಹೊರಗಿನ ಮತ್ತು ಒಳಗಿನ ವಿಡಿಯೋ, ನಿಮ್ಮ ಮನೆ ಹೇಗಿದೆ ಅಂತಂದು ಒಂದು ವಿಡಿಯೋನ ಮಾಡ್ಬೇಕಾಗತ್ತೆ. ಎಕ್ಸ್ಟೀರಿಯರ್ ಮತ್ತೆ ಹೊರಗಡೆ ಮತ್ತೆ ಒಳಗಡೆ ಎರಡು ಕವರ್ ಆಗ್ಬೇಕತ್ತೆ. ಈ ವಿಡಿಯೋದಲ್ಲಿ ಕವರ್ ಆಗ್ಬೇಕಾಗತ್ತೆ. ಆ ರೀತಿ ನೀವು ಕ್ಲಿಯರ್ ಆಗಿ ಕಾಣತಕ್ಕಂತ ವಿಡಿಯೋನ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ರೆಕಾರ್ಡ್ ಮಾಡ್ಬೇಕಾಗತ್ತೆ, ವಿಡಿಯೋ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಇಲ್ಲಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೈ ಹಿಯರ್ ಅಂತ ಇದೆ, ಇದ್ರ ಮೇಲೆ ನೀವು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿರ್ಬೇಕತ್ತೆ ಡಾಕ್ಯುಮೆಂಟ್ಸ್ ನ ಬಂದ್ಬಿಟ್ಟು. ಇಲ್ಲಿ ಮತ್ತೆ ಇಲ್ಲಿ ನೋಡ್ರಿ 2025-26ನೇ ಸಾಲಿನಲ್ಲಿ ಫಸ್ಟ್ ಅಟೆಂಪ್ಟ್ ನಲ್ಲಿ ಅದ್ರೂ ಏನಂತಂದ್ರೆ 80% SSLC ಅಲ್ಲಿ ಪಾಸ್ ಆಗಿರ್ಬೇಕು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಬ್ರು ಅಪ್ಲೈ ಮಾಡಬಹುದು ಈ ಒಂದು ಸ್ಕಾಲರ್ಶಿಪ್ ನ. ನೀವು ಎಲ್ಲ ಅಕ್ಯುರೇಟ್ ಎಲ್ಲ ಇನ್ಫಾರ್ಮೇಶನ್ ನ ಎಲ್ಲ ತುಂಬಬೇಕಾಗತ್ತೆ. ಕಾಂಟ್ಯಾಕ್ಟ್ ನಂಬರ್ ನ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಕಾಂಟ್ಯಾಕ್ಟ್ ನಂಬರ್ ಬೇಕಾಗತ್ತೆ. ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ನ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕಾಗತ್ತೆ. ರೀಚಬಲ್ ನಂಬರ್ ನ ಇಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟ್ ನವರು ಅಪ್ಲೈ ಮಾಡಬಹುದು ಅಂತ ಇದೆ. ಲಾಸ್ಟ್ ಡೇಟ್ ನ ಬಂದ್ಬಿಟ್ಟು ಮೇ 30. ನಿಮ್ಗೆ ಏನಾದ್ರೂ ಕ್ವೈರೀಸ್ ಇದ್ದಲ್ಲಿ ಈ ಒಂದು ಹೆಲ್ಪ್ ಲೈನ್ ನಂಬರಿಗೆ ನೀವು ಇಲ್ಲಿ ಫೋನ್ ಮಾಡಿ ತಿಳ್ಕೊಬೇಕು. ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ಬೇಕಾಗುತ್ತೆ ಅಂತಂದು. ಇಲ್ಲಿ ನಿಮಗೆ ಲಾಗಿನ್ ಮಾಡಿದಾಗ ನೀವು ಸ್ವಿಚ್ ಮಾಡ್ಕೋಬೇಕಾಗತ್ತೆ ಆ ಇಮೇಲ್ ಐಡಿ ಇಂದ ಯಾವ ಒಂದು ಇಮೇಲ್ ಐಡಿ ಅಂತಂದು ಇಲ್ಲಿ ಸ್ವಿಚ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ಒಂದು ಇಮೇಲ್ ಐಡಿ ಇದೆ ಅಂತಂದು ಇಲ್ಲಿ ರೆಕಾರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೇಮ್ ಆಫ್ ದ ಸ್ಟೂಡೆಂಟ್, ಯಾವ ಒಂದು ಸ್ಟೂಡೆಂಟ್ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾನೆ ಅವರ ಒಂದು ಹೆಸರು ಅಥವಾ ಅವಳ ಒಂದು ಹೆಸರನ್ನ ಹಾಕ್ಬೇಕಾಗತ್ತೆ. ಸ್ಟೂಡೆಂಟ್ ನ ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕಾಗತ್ತೆ. ರೆಸಿಡೆನ್ಷಿಯಲ್ ಅಡ್ರೆಸ್, ಹೌಸ್ ನಂಬರ್ ನ, ಸ್ಟ್ರೀಟ್ ನೇಮು, ವಿಲೇಜ್ ಅಥವಾ ಸಿಟಿ ನೇಮು, ಲ್ಯಾಂಡ್ ಮಾರ್ಕ್ ಯಾವ್ದಿದೆ, ಪೋಸ್ಟ್ ಯಾವುದು, ತಾಲೂಕ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಎಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ಯಾವ ಒಂದು ಪ್ಲೇಸ್ ಇಂದ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಿದ್ರೆ, ಅರ್ಬನ್ ಸಿಟಿ ಅವರಿದ್ರೆ ಅರ್ಬನ್ ಸೆಲೆಕ್ಟ್ ಮಾಡಿ, ರೂರಲ್ ಅಂದ್ರೆ ಹಳ್ಳಿಯವರು, ಸೆಮಿ ಅರ್ಬನ್ ಇಲ್ಲಿ ಏನಂತಂದ್ರೆ ಸಿಟಿನೂ ಅಲ್ಲ ಇತ್ಲಾಗ ಹಳ್ಳಿನೂ ಅಲ್ಲ ಅಂತಂದ್ರೆ ಸೆಮಿ ಅರ್ಬನ್, ಈ ಟೌನ್ ಬರುತ್ತಲ್ಲ ಅದನ್ನ ಸೆಮಿ ಅರ್ಬನ್ ಅಂತ ಹೋಗ್ತೀವಿ. ಇಲ್ಲಿ ಡಿಸ್ಟ್ರಿಕ್ಟ್ ಯಾವ್ದಿದೆ ನಿಮ್ದು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಒಂದು ಡಿಸ್ಟ್ರಿಕ್ಟ್ ನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಬಾಗಲಕೋಟ್, ಬೆಳಗಾವಿ, ದಾವಣಗೆರೆ, ಧಾರವಾಡ, ಗದಗ್, ಶಿವಮೊಗ್ಗ, ಉತ್ತರ ಕನ್ನಡ ಇಲ್ಲಿ ಯಾವ್ದಿದೆ ಅದನ್ನ ಮಾತ್ರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ನಾನು ಇಲ್ಲಿ ಫಸ್ಟ್ ಗೆ ಹೇಳಿದ್ದೀನಿ ಇಲ್ಲಿ ಯಾವ ಒಂದು
ಡಿಸ್ಟ್ರಿಕ್ಟ್ನವರು ಅಪ್ಲೈ ಮಾಡ್ಬೋದು ಅಂತಂದು, ಆ ಒಂದು ಡಿಸ್ಟ್ರಿಕ್ಟ್ನವರು ಮಾತ್ರ ಈ ಒಂದು ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದ್ರೆ ಡಿಸ್ಟ್ರಿಕ್ಟ್ ನ ಯಾವ್ದಿದೆ ನಿಮ್ದು ಇಲ್ಲಿ ಸೆಲೆಕ್ಟ್ ಮಾಡಿ. ನೀವು ಯಾವ್ದಿದೆ, ಬೆಳಗಾವಿದೇನೋ ಯಾವ್ದಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ತಾಲೂಕ್ ಯಾವ್ದು ಅಂತ ಸೆಲೆಕ್ಟ್ ಮಾಡಿ. ನಿಮ್ ಸಿಟಿ ಇದ್ರೆ ಬೆಳಗಾವಿನೇ ತಾಲೂಕ್ ಬರ್ತಾಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ವಾಟ್ಸ್ಆಪ್ ನಂಬರ್ ಆಗಿರ್ಬೇಕಾಗುತ್ತೆ, ಅಂತ ನಂಬರ್ ನ ಒಂದು ನಮೂದಿಸ್ಬೇಕಾಗತ್ತೆ. ಅಲ್ಟರ್ನೇಟ್ ನಂಬರ್ ನ ಮತ್ತೊಂದು ನಂಬರ್, ಕಾಂಟ್ಯಾಕ್ಟ್ ನಂಬರ್ ನ ಹಾಕ್ಬೇಕಾಗತ್ತೆ. ಫಾದರ್ಸ್ ನೇಮ್ ನ ತುಂಬಬೇಕಾಗತ್ತೆ, ಮದರ್ಸ್ ನೇಮ್ ನ, ಫಾದರ್ ನ ಆಕ್ಯುಪೇಷನ್ ಏನ್ ಮಾಡ್ತಾರೆ, ತಂದೆ ತಾಯಿ ಏನ್ ಮಾಡ್ತಾರೆ, ಹೌಸ್ ವೈಫ್ ಇದ್ರೆ ಹೌಸ್ ವೈಫ್ ಬರೀರಿ. ಫ್ಯಾಮಿಲಿ ಇನ್ಕಮ್ ನ ಬಂದ್ಬಿಟ್ಟು ನಾನು ಹೇಳ್ದಂಗೆ 1,20,000 ಒಳಗಡೆ ಇರ್ಬೇಕತ್ತೆ, ಅಂತವ್ರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ನ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂತಂದು ಇಲ್ಲಿ ಬರಿಬೇಕಾಗತ್ತೆ. ಜೆಂಡರ್ ಮೇಲ್ ಅಥವಾ ಫಿಮೇಲ್ ಅಪ್ಲೈ ಮಾಡ್ತಿದ್ದೀರಾ, ಯಾವ ಒಂದು ಕ್ಯಾಟಗರಿ ಅವರು ಅಪ್ಲೈ ಮಾಡ್ತಾರೆ, GM, OBC, ST, ಮೈನಾರಿಟಿ, SC. ಇದನ್ನ ನಿಮ್ಗೆ ಯಾವ ರೀತಿ ಒಂದು ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ ನ ಬಗ್ಗೆ ಮಾಹಿತಿ ತಿಳಿತಾ ಹೋಯ್ತು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ವಾಲಂಟಿಯರ್ ಸ್ಟೂಡೆಂಟ್ಸ್ ಅವ್ರ ವೆಬ್ಸೈಟ್ ಇಂದ ಅಂತಂದು. ಹೌಸ್ ಟೈಪ್ ಓನ್ ಇದೆ, ಸ್ವಂತ ಮನೆ ಇದೆನಾ, ರೆಂಟ್ ಅಥವಾ ಲೀಸ್ ಮನೆ ಇದೆನಾ ಅಂತಂದು. ನೀವು ರೆಂಟಿನ ಮನೆಯಲ್ಲಿ ಇದ್ರೆ ಆ ಮಂತ್ಲಿ ರೆಂಟ್ ಅಮೌಂಟ್ ಎಷ್ಟಿದೆ ಅಂತ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಅಕಾಡೆಮಿಕ್ ಡೀಟೇಲ್ಸ್ ನ PUC ಫಸ್ಟ್ ಇಯರ್ ಕಾಮರ್ಸ್ ಸೇರ್ತಿದ್ದೀರಾ ಅಥವಾ ಡಿಪ್ಲೊಮಾ ಸೇರ್ತಿದ್ದೀರಾ ಅಂತ ಇಲ್ಲಿ ಕ್ಲಿಕ್ ಟಿಕ್ ಮಾಡ್ಬೇಕಾಗತ್ತೆ. ಅಥವಾ ಅದರ್ ಕೋರ್ಸ್ ಇದ್ರೆ ಇಲ್ಲಿ ತುಂಬಬೇಕಾಗತ್ತೆ. ನಾನು ಹೇಳ್ದಂಗೆ ಎಕ್ಸ್ಕ್ಲೂಸಿವ್ ಏನಂದ್ರೆ ಕಾಮರ್ಸ್ ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ಇಲ್ಲಿ ಕಾಲೇಜ್ ನೇಮ್ ಯಾವ್ದೊಂದು ಜಾಯಿನ್ ಮಾಡ್ತೀರಾ ಅಥವಾ ಕಾಲೇಜ್ ನೇಮ್ ಜಾಯಿನ್ ಆಗಿದ್ರೆ ಇದನ್ನ ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಜಾಯಿನ್ ಆಗ್ತಿದ್ರ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಷ್ಟಿದೆ ಅಪ್ರಾಕ್ಸಿಮೇಟ್ ಕಾಲೇಜ್ ಫೀಸ್ ನ ಇಲ್ಲಿ ತುಂಬಬೇಕಾಗತ್ತೆ. ಪರ್ಸೆಂಟೇಜ್, ನೀವು ಎಷ್ಟು ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟು ತೆಗೆದಿದ್ದೀರಾ, ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಾ ಇಲ್ಲಿನ ಹಾಕ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಏನಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಮ ಫೋಟೋನಲ್ಲಿ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕತ್ತೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಕಾಪಿನ ಅಪ್ಲೋಡ್ ಮಾಡಿ, ಸ್ಟೂಡೆಂಟ್ ನ ಫೋಟೋನ ಅಪ್ಲೋಡ್ ಮಾಡಿ, ರೀಸೆಂಟ್ ಒಂದು ಎಲೆಕ್ಟ್ರಿಸಿಟಿ ಬಿಲ್ ನ ಫೋಟೋನ ಅಪ್ಲೋಡ್ ಮಾಡಕತ್ತೆ, ರೇಷನ್ ಕಾರ್ಡ್ ನ ಫೋಟೋನ ಅಪ್ಲೋಡ್ ಮಾಡಕತ್ತೆ. ಎರಡು ಸೈಡ್ ನ 100 MB ಒಳಗಡೆ ಇರ್ಬೇಕಾಗತ್ತೆ ಅಂತ ಫೋಟೋನ ಅಪ್ಲೋಡ್ ಮಾಡಕತ್ತೆ. ಇನ್ಕಮ್ ಸರ್ಟಿಫಿಕೇಟ್ 100 MB ಒಳಗಡೆ ಕ್ಲಿಯರ್ಲಿ ವಿಸಿಬಲ್ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್, ಆ ರೀತಿ ಅಪ್ಲೋಡ್ ಮಾಡಕತ್ತೆ. ಫ್ಯಾಮಿಲಿ ಫೋಟೋನ ಮನೆ ಮುಂದೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ನಾನು ಹೇಳ್ದಂಗೆ ಒಂದು ವಿಡಿಯೋ, ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ವಿಡಿಯೋ ನಾವು ಮಾಡಿ ಅದನ್ನ ಕ್ಲೀನ್ ಆಗಿ 100 MB ಒಳಗಡೆ ಇರ್ಬೇಕಾಗತ್ತೆ. ಆ ಒಂದು ವಿಡಿಯೋನ ಅದನ್ನ ಆಡ್ ಮಾಡ್ಬೇಕಾಗತ್ತೆ. ಡಾಕ್ಯುಮೆಂಟ್ ಅದು ವಿಡಿಯೋನ ಮಾಡಿ ಅದನ್ನ ಅಪ್ಲೋಡ್ ಮಾಡೋಕತ್ತೆ. ಇಲ್ಲಿ ಏನಿಲ್ಲ, ಜಸ್ಟ್ ಏನಂತಂದ್ರೆ ಸಬ್ಮಿಟ್ ಕೊಡ್ಬೇಕತ್ತೆ. ಇಲ್ಲಿ ಈ ರೀತಿ ನೀವು ಒಂದು ವಿದ್ಯಾ ಪೋಷಕ್ ಸ್ಕಾಲರ್ಶಿಪ್ ನ ನೀವು ಈಸಿಯಾಗಿ ವೆಬ್ಸೈಟ್ ತರಲಿ ಓದ್ಕೊಂಡು ಈ ಒಂದು ಸ್ಕಾಲರ್ಶಿಪ್ ನ ಈಸಿಯಾಗಿ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.